ಹೌದು, ಕೆಲವು ಏರಿಯಾದಲ್ಲಿ ಈಗಲೂ ಕೂಡ LPG ಸಿಲಿಂಡರ್ ತಂದು ಕೊಡುವಾಗ ಡೆಲಿವರಿ ಚಾರ್ಜಸ್ ಅಂತ ಎಕ್ಸ್ಟ್ರಾ ಅಮೌಂಟ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನೀವು ಕೂಡ ಯಾರಾದರೂ ಈ ಥರ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡ್ತಾ ಇದ್ರೆ ಈ ವಿಡಿಯೋ ಒಮ್ಮೆ ಫುಲ್ ನೋಡೋದು ವರ್ತ್ ಅನಿಸ್ತದೆ. ಯಾಕಂದರೆ ಈ ವಿಷಯದಲ್ಲಿ ನನಗೇನು ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನು ಶೇರ್ ಮಾಡಿಕೊಂಡ್ರೆ ಬೇರೆಯವ್ರಿಗೆ ಕೂಡ ಹೆಲ್ಪ್ ಆಗ್ಬೋದು ಅನಿಸ್ತು. ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ಎವ್ರಿ ಟೈಮ್ ಸಿಲಿಂಡರ್ ತಂದಾಗಲೂ ಎಕ್ಸ್ಟ್ರಾ ಅಮೌಂಟ್ ಕಲೆಕ್ಟ್ ಮಾಡ್ತಾಯಿದ್ರು. 40 ರುಪೀಸು, 60 ರುಪೀಸು, 70 ರುಪೀಸ್ ತನಕನೂ ಕಲೆಕ್ಟ್ ಮಾಡ್ತಾಯಿದ್ರು. ಇದ್ರ ಬಗ್ಗೆ ನಾನೊಮ್ಮೆ ಡೆಲಿವರಿ ಪರ್ಸನ್ ಜೊತೆ ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದರು, ನಿಮ್ಮ ಮನೆ ಏಜೆನ್ಸಿಯಿಂದ ದೂರ ಇರೋದ್ರಿಂದ ನಾವು ಜಾಸ್ತಿ ಅಮೌಂಟು ಕಲೆಕ್ಟ್ ಮಾಡ್ತೇವೆ, ಹತ್ತಿರ ಇದ್ದರೆ ಕಮ್ಮಿ ಅಮೌಂಟ್ ಕಲೆಕ್ಟ್ ಮಾಡ್ತೇವೆ ಆ ಥರ ಹೇಳಿದ್ರು. ಅದಕ್ಕೆ ನಾನು ಪರ್ ಕಿಲೋಮೀಟ್ರ್ ಆ ಥರ ಏನಾದರೂ ಇರ್ತದಾ ಎಷ್ಟು ಅಂತ, ಯಾಕಂದರೆ ಎವ್ರಿ ಟೈಮು ಒಂದೊಂದು ಥರ ಅಮೌಂಟ್ ಕಲೆಕ್ಟ್ ಮಾಡ್ತಿರಲ್ಲ ಅಂತ ಕೇಳಿದೆ. ಅದಕ್ಕೆ ಅವರು ಅದೆಲ್ಲ ನಮಗೆ ಗೊತ್ತಿಲ್ಲ, ನೀವು ಏಜೆನ್ಸಿಯಲ್ಲಿ ಮಾತಾಡಿ ಅಂತ ಹೇಳಿದರು. ಏಜೆನ್ಸಿಯಲ್ಲಿ ಕೇಳಿದಾಗ ಅವ್ರು ಹೇಳಿದರು, ಡೆಲಿವರಿ ಅಮೌಂಟು ಪೇ ಮಾಡಬೇಕು, 1 ಕಿಲೋಮೀಟ್ರಿಗೆ ₹1.60 ಲೆಕ್ಕದಲ್ಲಿ ಪೇ ಮಾಡಬೇಕಾಗ್ತದೆ. ನಮ್ಮದು ಮನೆ ಆ್ಯಕ್ಚುಲಿ 14 ಕಿಲೋಮೀಟ್ರ್ ದೂರ ಉಂಟು ಏಜೆನ್ಸಿಯಿಂದ. 14 + 14 28 ಕಿಲೋಮೀಟ್ರ್ ಆಗ್ತದೆ ಅಂತ ಹೇಳಿದ್ರು. ನಾವು 28 ಕಿಲೋಮೀಟ್ರ್ ಹೋಗಿ ಬರೋ ಲೆಕ್ಕದಲ್ಲಿ 28 ಕಿಲೋಮೀಟ್ರಿಗೆ ₹1.60 ಲೆಕ್ಕದಲ್ಲಿ ನೋಡಿದ್ರು ಕೂಡ ಅರೌಂಡ್ 45 ರುಪೀಸ್ ಪೇ ಮಾಡಿ ಬರ್ತದೆ ನಮಗೆ. ನನಗೆ ಅವರ ಆನ್ಸರಿಂದ ಸ್ಯಾಟಿಸ್ಫೈ ಆಗಲಿಲ್ಲ. ಯಾಕಂದರೆ ಆ್ಯಕ್ಚುಲಿ ಮಾಡಬೇಕಿರೋದು 45 ರುಪೀಸ್ ಅವರ ಪ್ರಕಾರ. ಇವರು 70 ರುಪೀಸ್ ತನಕ ಕಲೆಕ್ಟ್ ಮಾಡ್ತಾಯಿದ್ದಾರೆ ಒಂದು. ಇನ್ನೊಂದು, ನಾವು ಕೊಟ್ಟ ಅಮೌಂಟಿಗೆ ಯಾವುದೇ ಥರ ಬಿಲ್ ಇಲ್ಲ. ನಮ್ಮ ಇನ್ವಾಯ್ಸಲ್ಲಿ ಡೆಲಿವರಿ ಚಾರ್ಜಸ್ ಅಂತ ಏನು ಆ್ಯಡ್ ಆಗಿ ಬರೋದಿಲ್ಲ, ಖಾಲಿ ಸಿಲಿಂಡರ್ ಪ್ರೈಸ್ ಮಾತ್ರ ಇರ್ತದೆ. ನಮ್ಮದು ಇಂಡಿಯನ್ ಗ್ಯಾಸ್ ಆದ್ದರಿಂದ ಇಂಡಿಯನ್ ಆಯಿಲ್ ಕಸ್ಟಮರ್ ಕೇರಲ್ಲಿ, ಅಂದರೆ ಇಂಡಿಯನ್ ಆಯಿಲ್ 1 ಅಂತ ಆ್ಯಪ್ ಇದೆ, ಅದರಲ್ಲಿ ನಾನೊಂದು ಕ್ವೆರಿ ರೈಸ್ ಮಾಡಿದೆ. ಅಂದರೆ ಈ ಥರ ನಮಗೆ ಒಂದೊಂದು ಸಾರಿ ಒಂದೊಂದು ಥರ ಅಮೌಂಟ್ ಕಲೆಕ್ಟ್ ಮಾಡ್ತಾ ಇದ್ದಾರೆ, ನಿಜವಾಗಿಯೂ ನಾವು ಡೆಲಿವರಿ ಚಾರ್ಜಸ್ ಪೇ ಮಾಡಬೇಕಾ, ಅದು ಹೌದು ಅಂತಾದರೆ ಅದು ಯಾಕೆ ನಮ್ಮ ಬಿಲ್ಲಲ್ಲಿ ಆ್ಯಡ್ ಆಗಿ ಬರುವುದಿಲ್ಲ, ಬಿಲ್ ಇನ್ವಾಯ್ಸಲ್ಲಿ ಯಾಕೆ ಆ್ಯಡ್ ಆಗಿ ಬರುವುದಿಲ್ಲ ಅಂತ ನಾನು ಒಂದು ಕ್ವೆರಿ ರೈಸ್ ಮಾಡಿದೆ. ಅದಕ್ಕೆ ಅವರ ಸೈಡಿಂದ ಆನ್ಸರ್ ಬಂತು ಏನಂದರೆ, ಡಿಯರ್ ಕಸ್ಟಮರ್, ರಿಗ್ರೆಕ್ಟಿಂಗ್ ದ ಇನ್ಕನ್ವೀನಿಯನ್ಸ್ ಕಾಸ್ಡ್ ಟು ಯು, ದ ಎಕ್ಸ್ಟ್ರಾ ಕಲೆಕ್ಟೆಡ್ ಅಮೌಂಟ್ ಹ್ಯಾಸ್ ಬಿನ್ ರಿಫಂಡೆಡ್, ಪ್ಲೀಸ್ ಪೇ ಆ್ಯಸ್ ಪರ್ ಇನ್ವಾಯ್ಸ್ ನೆಕ್ಸ್ಟ್ ಟೈಮ್ ಆನ್ವರ್ಡ್ಸ್. ಆ ಥರ ನನಗೆ ರಿಪ್ಲೈ ಬಂತು. ಅಂದರೆ ಆ ಮಂತಲ್ಲಿ ನಾನೇನು ಡೆಲಿವರಿ ಚಾರ್ಜ್ ಪೇ ಮಾಡಿದೆ ಅದನ್ನು ನನಗೆ ವಾಪಸ್ ರಿಫಂಡ್ ಕಳಿಸಿದರು. ಮತ್ತು ನೆಕ್ಸ್ಟ್ ಟೈಮಿಂದ ನೀವು ಇನ್ವಾಯ್ಸಲ್ಲಿ ಎಷ್ಟು ಅಮೌಂಟು, ನಮಗೆ ಮೊಬೈಲಲ್ಲಿ ಮೆಸೇಜ್ ಬರ್ತದಲ್ಲ ಇನ್ವಾಯ್ಸ್ ಅಮೌಂಟ್, ಅದು ಎಷ್ಟು ಬರ್ತದೆ ಅಷ್ಟು ಮಾತ್ರ ಪೇ ಮಾಡಿ ಅಂತ ನನಗೆ ರಿಪ್ಲೈ ಬಂತು ಅವರಿಂದ. ಅಂದರೆ ಅಲ್ಲಿಗೆ ಇದು ಸ್ಪಷ್ಟ ಏನಂದರೆ, ಏಜೆನ್ಸಿಯಿಂದ ಮನೆ ಎಷ್ಟೇ ದೂರ ಇರಲಿ ಬೇಕಿದ್ರೆ ನಾವು ಡೆಲಿವರಿ ಚಾರ್ಜಸ್ ಏನು ಪೇ ಮಾಡಬೇಕಂತ ಇಲ್ಲ. ನಿಮ್ಮಲ್ಲಿ ಕೂಡ ಯಾವುದು ಈ ಥರ ಪೇ ಮಾಡ್ತಾ ಇದ್ರೆ ಖಂಡಿತ ಇದು ಕೊಡಬೇಕಂತ ಇಲ್ಲ. ಅವರೇನಾದರೂ ಒತ್ತಾಯ ಮಾಡಿದರೆ ನೀವು ಏಜೆನ್ಸಿಯಲ್ಲಿ ಮಾತಾಡ್ಬೋದು. ಏಜೆನ್ಸಿಯಲ್ಲಿ ಅವರು ಸರಿಯಾದ ಮಾಹಿತಿ ಕೊಡದೇ ಇದ್ದರೆ ನಿಮಗೆ ಕಸ್ಟಮರ್ ಕೇರಲ್ಲಿ ನೀವು ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಅವರು ನಿಮಗೆ ನೆಕ್ಸ್ಟ್ ಮಂತ್ ಆನ್ವರ್ಡ್ಸ್ ಫ್ರೀಯಾಗಿ ಡೆಲಿವರಿ ಕೊಡೋ ಹಾಗೆ ವ್ಯವಸ್ಥೆ ಮಾಡ್ತಾರೆ. ಇನ್ ಕೇಸ್ ನಮಗೆ ಕಸ್ಟಮರ್ ಕೇರಲ್ಲಿ ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂದರೆ ಈಗ ಖಾಲಿ LPG ಸಿಲಿಂಡರ್ ಬಗ್ಗೆ ಅಂತಲ್ಲ, ಈಗ ಯಾವುದೇ ನಾವು ವಸ್ತುವನ್ನು ಪರ್ಚೇಸ್ ಮಾಡಿದ್ರು ಕೂಡ ಅಥವಾ ಯಾವುದೇ ಗೂಡ್ಸ್ ಆರ್ ಸರ್ವಿಸ್ ನಾವು ಪೇ ಮಾಡಿ ಪರ್ಚೇಸ್ ಮಾಡಿದ ಮೇಲೆ ನಮಗೇನು ಮೋಸ ಆಗಿದೆ ಅಥವಾ ನಾವು ಮೋಸ ಹೋಗಿದ್ದೇವೆ ಅಂತ ಗೊತ್ತಾದರೆ ಆಬ್ವಿಯಸ್ಲಿ ನಾವು ಎಲ್ಲಿ ಪರ್ಚೇಸ್ ಮಾಡಿದ್ದೇವೆ ಆ ಶಾಪಲ್ಲಿ ಹೋಗಿ ಮಾತಾಡ್ತೇವೆ, ಮತ್ತು ಅವರ ಕಸ್ಟಮರ್ ಕೇರ್ ಇದ್ದರೆ ಅಲ್ಲಿ ಮಾತಾಡ್ತೇವೆ. ಇನ್ ಕೇಸ್ ಕಸ್ಟಮರ್ ಕೇರಲ್ಲಿ ಕೂಡ ನಮಗೆ ಸರಿಯಾದ ರೆಸ್ಪಾನ್ಸ್ ಸಿಗದೇ ಇದ್ದರೆ ಇನ್ನೂ ಕೂಡ ಆಪ್ಷನ್ಸ್ ಇದೆ. ಗ್ರಾಹಕರ ಹಿತಾಸಕ್ತಿಯನ್ನು ಕಾಪಾಡುವ ದೃಷ್ಟಿಯಿಂದ ಸರ್ಕಾರ ಕೂಡ ತುಂಬ ಸೌಲಭ್ಯಗಳನ್ನು ಕೊಟ್ಟಿದೆ, ಅದನ್ನು ನಾವು ಉಪಯೋಗಿಸ್ಕೊಳ್ಬೋದು. NCH ಅಂತ ಇದೆ, ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ಲೈನ್. ಅದರಲ್ಲಿ ನಾವು ನಮ್ಮ ದೂರನ್ನು ಮೌಖಿಕವಾಗಿ ಅಥವಾ ಲಿಖಿತವಾಗಿ ದಾಖಲಿಸ್ಬೋದು. ಏನು ನಾವು ದಾಖಲಿಸಿದ ದೂರು ವ್ಯಾಲಿಡ್ ಅಂತ ಆದರೆ ಸ್ವತಃ NCH ಅಧಿಕಾರಿಗಳೇ ನಿಮ್ಮ ಏನು ಅಪೋಸಿಟ್ ಪಾರ್ಟಿ ಇರ್ತಾರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ನಿಮಗೆ ಪರಿಹಾರವನ್ನು ಒದಗಿಸಿಕೊಡ್ತಾರೆ.
ಒಂದು ವೇಳೆ ಅಲ್ಲಿ ಕೂಡ ನಿಮಗೆ ತೃಪ್ತಿಕರವಾದ ಒಂದು ಪರಿಹಾರ ಸಿಗಲಿಲ್ಲ ಅಂತಾದರೆ NCH ಅವರು ನಿಮಗೆ ಕನ್ಸ್ಯೂಮರ್ ಕೋರ್ಟಲ್ಲಿ ನಿಮ್ಮ ಕೇಸನ್ನು ದಾಖಲು ಮಾಡಲಿಕ್ಕೆ ಸಜೆಸ್ಟ್ ಮಾಡ್ತಾರೆ. ಕನ್ಸ್ಯೂಮರ್ ಕಮಿಷನಲ್ಲಿ ಕೇಸ್ ದಾಖಲಿಸುವಂಥ ಪ್ರಕ್ರಿಯೆ ತುಂಬ ಸರಳವಾಗಿ ಮಾಡಿದ್ದಾರೆ. 2019 ನಂತರ ಕೇಸ್ ದಾಖಲಿಸುವ ಪ್ರಕ್ರಿಯೆ ತುಂಬ ಈಸಿ ಮಾಡಿದ್ದಾರೆ. ಆನ್ಲೈನಲ್ಲಿ ಈ ಜಾಗೃತಿ ಪೋರ್ಟಲ್ ಅಂತ ಇದೆ, ಅದರಲ್ಲಿ ಸ್ವತಃ ನಾವೇ ನಮ್ಮ ಕೇಸನ್ನು ಫೈಲ್ ಮಾಡ್ಬೋದು. ವಿದೌಟ್ ಲಾಯರ್ ಕೂಡ ನಾವು ಅದರಲ್ಲಿ ನಮ್ಮ ಕೇಸನ್ನು ದಾಖಲಿಸುವ ಅವಕಾಶ ಇರ್ತದೆ. ಈಗ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಏನೋ ಒಂದು ಸಣ್ಣ ಪುಟ್ಟ ಇಶ್ಯೂಸ್ ಇರ್ತದೆ. ನಾವೇನು ಅಂದ್ಕೊಳ್ತೇವೆ, ಇದು ಕೇಸ್ ಮಾಡಿದರೆ ನಮಗೆ ಇದಕ್ಕಿಂತ ಜಾಸ್ತಿ ಲಾಯರ್ ಚಾರ್ಜಸ್ ಹೋಗ್ತದೆ ಅಂತ ಹಾಗೆ ಅಂದ್ಕೊಂಡು ಅದನ್ನು ಅಲ್ಲಿಗೆ ಬಿಟ್ಟು ಬಿಡ್ತೇವೆ. ಅಂಥ ಕಂಡೀಷನ್ಸಲ್ಲಿ ಕೂಡ ಇದು ತುಂಬ ಹೆಲ್ಪ್ ಆಗ್ತದೆ. ನಾವು ವಿದೌಟ್ ಲಾಯರ್ ಅದರಲ್ಲಿ ಕೇಸ್ ಫೈಲ್ ಮಾಡ್ಬೋದು. ಒಂದು 5-6 ಡಾಕ್ಯುಮೆಂಟ್ ಪ್ರಿಪೇರ್ ಮಾಡ್ಕೊಳ್ಳಿಕ್ಕಿರ್ತದೆ. ಪರ್ಫಾರ್ಮ, ಸಿನಾಪ್ಸಿಸ್, ಮೆಮೋ ಪಾರ್ಟಿ, ಆ ಥರ ಕೇಸ್ ಡ್ರಾಫ್ಟ್ ಮಾಡ್ಕೊಳ್ಬೇಕಾಗ್ತದೆ. ಅದು ನಮಗೆ ಫಾರ್ಮ್ಯಾಟ್ ಸಿಕ್ಕಿದ್ರೆ ಅದೇನು ಕಷ್ಟ ಅನಿಸೋದಿಲ್ಲ, ಯಾಕಂದರೆ ಫಾರ್ಮ್ಯಾಟಲ್ಲಿ ನಮ್ಮ ಇಶ್ಯೂ ಏನಿರ್ತದೆ ಅದನ್ನು ಎಡಿಟ್ ಮಾಡ್ಕೊಂಡ್ರೆ ಆಯಿತು. ಯಾರಿಗಾದ್ರೂ ಆ ಫಾರ್ಮ್ಯಾಟ್ ಬೇಕಾದರೆ ನನ್ನ ಹತ್ರ ಅವೈಲಬಲ್ ಇದೆ. ಯಾಕಂದರೆ ಬೇರೆ ಒಂದು ಕೇಸಲ್ಲಿ ಲಾಯರಿಂದನೇ ತಗೊಂಡ ಫಾರ್ಮ್ಯಾಟ್ ಇದೆ ನನ್ನ ಹತ್ರ. ಸೊ ಅದನ್ನು ನೀವು ಉಪಯೋಗಿಸ್ಕೊಂಡು ಫ್ರೀಯಾಗಿ ನಿಮ್ಮ ಕೇಸನ್ನು ನೀವು ಫೈಲ್ ಮಾಡ್ಬೋದು. ಜಸ್ಟ್ ಅಫಿಡವಿಟ್ ಒಂದು ಅದರಲ್ಲಿ ನೀವು ನೋಟರೈಸ್ ಮಾಡಬೇಕಾಗ್ತದೆ, ಬಿಟ್ಟರೆ ಮತ್ತೆಲ್ಲ ನೀವೇ ಮಾಡ್ಬೋದು. ಇಲ್ಲಿ ನಮ್ಮದು ಮೇನ್ ಟಾಪಿಕ್ ಏನಾಗಿತ್ತು ಅಂದರೆ LPG ಸಿಲಿಂಡರ್ ಡೆಲಿವರಿ ಚಾರ್ಜ್. ಡೆಲಿವರಿ ಚಾರ್ಜ್ ಯಾರು ಕೂಡ ಪೇ ಮಾಡಬೇಕಾಗಿಲ್ಲ ಆ್ಯಕ್ಚುಲಿ. ಕೆಲವೊಮ್ಮೆ ನಾವು ಏನಾಗ್ತದೆ ಅಂದರೆ ಏನೋ ಒಂದು ಖಾಲಿ 50 ರೂಪೀಸು ಅಲ್ವಾ ಅಂತ ಏನೋ ಮುಜುಗರಕ್ಕೋ ಅಥವಾ ಸಣ್ಣ ಅಮೌಂಟ್ ಅಲ್ಲ ಅಂತ ನಾವು ಅದ್ರ ಬಗ್ಗೆ ಗಮನ ಕೊಡಲಿಕ್ಕೆ ಹೋಗೋದಿಲ್ಲ. ಒಂದು ಮನೆಯಲ್ಲಿ 50 ರೂಪೀಸ್ ಅಂದರೆ ಅವರು ದಿನಕ್ಕೆ ಎಷ್ಟು ಮನೆಗೆ ಹೋಗ್ತಾರೆ, ತಿಂಗಳಿಗೆ ಎಷ್ಟು ಮನೆಗೆ ಹೋಗ್ತಾರೆ, ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಈವನ್ ಏಜೆನ್ಸಿಯವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಂತ ಥಿಂಕ್ ಮಾಡ್ಬೋದು. ಎಲ್ಲರೂ ಕೂಡ ಹಾಗೆ ಇರ್ತಾರಂತಲ್ಲ, ನಿಯತ್ತಿಂದ ಕೆಲಸ ಮಾಡೋರು ಕೂಡ ಇದ್ದಾರೆ. ಏನು ನಮ್ಮ ಏರಿಯಾದಲ್ಲಿ ಈ ಥರ ಆಗ್ತಾ ಉಂಟು, ಅದನ್ನು ನಾನು ಹೇಳಿದ್ದಷ್ಟೇ. ಯಾರಿಂದನೂ ಮೋಸ ಹೋಗಬೇಡಿ, ಯಾರಿಗೂ ಮೋಸ ಮಾಡಬೇಡಿ. ಧನ್ಯವಾದ.